ಈಶ್ವರಪ್ಪನವರಿದ್ದಾರೆ ನಮ್ಮ ಜೊತೆ, ಫೋನೋದಲ್ಲಿದ್ದಾರೆ. ಈಶ್ವರಪ್ಪನವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಪ್ರೊಟೆಸ್ಟ್ ಎಲ್ಲಿ ಇವತ್ತು? ನಮ್ಮ ಪ್ರೊಟೆಸ್ಟ್ ಶಿವಮೊಗ್ಗ. ಏನ್ ಪಾಯಿಂಟ್ ಎಜೆಂಡಾ ಇಟ್ಕೊಂಡು ಪ್ರೊಟೆಸ್ಟ್ ಸರ್ ಇವತ್ತು ನಿಮ್ದು? ಸರ್, ಈಗ ಕಾನೂನು ಅಥವಾ ಹಣಕಾಸು ಆಯೋಗ, ಸಂವಿಧಾನ ಯಾವುದು ಲೆಕ್ಕ ಇಲ್ದೇನೆ ಇವ್ರು ಹೋಗಿ ಡೆಲ್ಲಿಗೆ ಹೋಗಿ ಕೇಂದ್ರ ಸರ್ಕಾರದ ಹತ್ರ ಎಲ್ಲಾ ಕರ್ನಾಟಕ ರಾಜ್ಯದ ಖಜಾನೆ ಖಾಲಿ ಮಾಡಿ ಆ ಕಾರ್ಯಕ್ರಮ, ಈ ಕಾರ್ಯಕ್ರಮ, ಅದಕ್ಕೆ ಇದಕ್ಕೆ ಅಂತ ದುಡ್ಡು ಖರ್ಚು ಮಾಡಕ್ಕೆ ಯೋಗ್ಯತೆ ಇಲ್ದೇನೆ ದೆಹಲಿಲಿ ಹೋಗಿ ಯಾವ ಮುಖ ಇಟ್ಕೊಂಡು ನಾಳೆ ಲೋಕಸಭೆಗೆ ಹೋಗಕ್ಕೂ ಆಗದೇನೆ ಈ ದೆಹಲಿನಲ್ಲಿ ಕರ್ನಾಟಕ ರಾಜ್ಯದ ಜನರ ದುಡ್ಡನ್ನ ದುರ್ಬಳಕೆ ಮಾಡ್ಕೊಂಡು ಧರಣಿ ಮಾಡ್ತಿದ್ದಾರೆ. ಅದ್ರ ವಿರೋಧ ನಾವು ಮಾಡ್ಲೇಬೇಕು. ನಂಬರ್ 1, ಇದ್ರಾಗ ಏನ್ ಅನುಮಾನ ಇಲ್ಲ. ಕಾನೂನು ಬದ್ಧವಾಗಿ ಕೇಳ್ರಿ ಅಂದ್ರೆ ಅದಲ್ಲ. ಇವರು ಹಣಕಾಸು ಆಯೋಗಕ್ಕೆ ಇವೆಲ್ಲ ಇದ್ದಿದ್ರು ಕೂಡ ಅದು ಹಣಕಾಸು ಆಯೋಗ ಮಾಡಿದ್ ನಾವಲ್ಲ ಸರ್, ಅಂಬೇಡ್ಕರ್ ಮಾಡಿದ್ದು. ಅಂಬೇಡ್ಕರ್ಗೂ ಅವಮಾನ ಮಾಡ್ತಿದ್ದಾರೆ, ಸಂವಿಧಾನಕ್ಕೂ ಅವಮಾನ ಮಾಡ್ತಿದ್ದಾರೆ, ಹಣಕಾಸು ಆಯೋಗಕ್ಕೂ ಅವಮಾನ ಮಾಡ್ತಿದ್ದಾರೆ. ಈಗ ಬರ ಪರಿಹಾರ ಕೊಡ್ತಾ ಇಲ್ಲ ಅಂತ ಕೇಳ್ತಾ ಇದಾರೆ. ಬರ ಪರಿಹಾರ ಕೇಳೋದು ತಪ್ಪಾಗಿದ್ರೆ ಈಶ್ವರಪ್ಪನವರೇ? ಖಂಡಿತ ಕೇಳ್ಬೇಕು, ಇದ್ರಾಗೇನು ಅನ್ನಲ್ಲ. ಆದ್ರೆ ಅದಕ್ಕೊಂದು ವ್ಯವಸ್ಥೆ ಇದೆ ಅಲ್ವಾ? ಆ ವ್ಯವಸ್ಥೆ ಪ್ರಕಾರ ಇವರು ಕೇಳಬೇಕು. ನಂಬರ್ 1. ನಂಬರ್ 2, ನಾನು ಅನೇಕ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದೀನಿ ರಾಜ್ಯದಲ್ಲಿ. ಅನೇಕ ಜಿಲ್ಲೆಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ₹1 ಕೂಡ ಬರಗಾಲದಿಂದ ಬೆಳೆ ಪರಿಹಾರಕ್ಕೆ ಕೊಟ್ಟಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕೇಂದ್ರದಿಂದ ನಾವು ಕಾಯ್ತಾ ಇರ್ಲಿಲ್ಲ. ನಾವು ದುಡ್ಡು ಕೊಟ್ಟು ಕೇಂದ್ರದಿಂದ ಯಾವತ್ತಾರು ಬರ್ಲೇಬೇಕು, ಬರಲ್ಲ ಅಂತ ಪ್ರಶ್ನೆ ಇಲ್ಲ. ಅವ್ರ ಹತ್ರ ಕೂತ್ಕೊಂಡು ಲೆಕ್ಕಾಚಾರ ಮಾಡ್ಕೊಂಡು ಇಂಥ ಇಷ್ಟು ಹಣ ಬರ್ಬೇಕು ಅಂತ ಫೈನಲ್ ಮಾಡ್ಕೋಬೇಕು. ಅದು ಬಿಟ್ಟು ಬರ ಪರಿಹಾರ ದುಡ್ಡು ಬಂದಿಲ್ಲ, ನೀನೇ ಸ್ವಲ್ಪ ಖರ್ಚು ಮಾಡಿದ್ಯಾ ನಿಮ್ ರಾಜ್ಯದಾಗೆ? ನಿನ್ ಡ್ಯೂಟಿ ಇದೆಯಲ್ವಾ, ರಾಜ್ಯದ ಮುಖ್ಯಮಂತ್ರಿ ತಾನೆ. ಅದನ್ನ ಬಿಟ್ಟು ಕೇಂದ್ರದ ಮೇಲೆ ಎಲ್ಲಾದ್ರೂ ಹಾಕೊಂಡು ಕೂತ್ಕೊಂಡ್ರೆ ನೀನ್ ರಾಜ್ಯದ ಮುಖ್ಯಮಂತ್ರಿ ಯಾಕಾಗಿರ್ಬೇಕು? ಈಗ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ನಮಗ್ ಬರ್ಲಿ ಅಂತ ಅಂದ್ಬಿಟ್ಟು ನೀವ್ಯಾಕೆ ಪ್ರತಿಭಟನೆ ಮಾಡೋದು? ನಾನು ಅದಕ್ಕೆ ಹೇಳ್ತಿರಲ್ಲ, ರಾಜ್ಯದಲ್ಲಿ ಜನರ ಸಮಸ್ಯೆಗಳು ಇಷ್ಟೊಂದು ಇಟ್ಕೊಂಡು ಬರದ ಸಮಸ್ಯೆ ಇದೆ, ₹1 ಖರ್ಚು ಮಾಡ್ತಿಲ್ಲ. ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾಡ್ಕೊಂಡ್ಬೇಕಾದ್ರೆ ದೆಹಲಿ ಹೋಗಿ, ನಮ್ದೇನು ಅಭ್ಯಂತರ ಇಲ್ಲ. ಇಡೀ ರಾಜ್ಯದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ, ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಅಂತ ತೋರ್ಸಕ್ಕೆ ಪತ್ರಿಕೆಗಳ ಮುಖಾಂತರ ಹೋಗ್ತೀರಾ? ಅಡ್ವರ್ಟೈಸ್ಮೆಂಟ್ ಎಷ್ಟು ದುಡ್ಡು ಅದಕ್ಕೆ ಯಾರು ಕೊಡ್ತಾರೆ? ಎಲ್ಲಾ MLAಗಳು, ಎಲ್ಲಾ ಮಂತ್ರಿಗಳು ದೆಹಲಿಗೆ ಫ್ಲೈಟ್ ಚಾರ್ಜ್ ಯಾರು ಕೊಡ್ತಾರೆ? ಅಲ್ಲಿ ರೂಮ್ ಬಾಡಿಗೆ ಯಾರು ಕೊಡ್ತಾರೆ? ಊಟ ತಿಂಡಿ ಯಾರು ಕೊಡ್ತಾರೆ? ಸಾಮಾನ್ಯ ಜನರ ತೆರಿಗೆಯನ್ನ ಲೂಟಿ ಮಾಡ್ತಾ ಇದ್ದೀರಿ. ಈಗ ಈಶ್ವರಪ್ಪನವರೇ, ಒಂದು ಪ್ರೊಟೆಸ್ಟ್ ಆದಾಗ ರಾಜಕೀಯ ಪಕ್ಷಗಳಿರುತ್ತೆ, ಒಂದೊಂದು ಎಜೆಂಡಾ ಇರುತ್ತೆ, ಒಂದೊಂದು ಪಕ್ಷಗಳಿಗೆ ತಪ್ಪಲ್ಲ ಕೇಳೋದು, ಆಮೇಲೆ ಆಯಾಯ ಪಕ್ಷಗಳು. ಆದರೆ ನಮ್ಮ ವಿರೋಧ ಇದೆಯಲ್ಲ, ಈಗ ರಿಪಬ್ಲಿಕ್ ಕನ್ನಡ ಕೂಡ ಹೇಳೋದು, ನೀವು ಕೇಳಬೇಕೇನ್ರಪ್ಪ ಕೇಳಿ, ನರೇಂದ್ರ ಮೋದಿ ಅವ್ರ ಹತ್ರ ಕೇಳ್ತೀರಾ, ನಮ್ಮ ಪ್ರಧಾನಮಂತ್ರಿಗಳು ಕೇಳಿ ಪ್ರೊಟೆಸ್ಟ್ ಮಾಡಿ. ಆದರೆ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು ನೀವು ರಾಷ್ಟ್ರವನ್ನು ತುಂಡು ಮಾಡ್ತೇನೆ, ಪ್ರತ್ಯೇಕ ರಾಷ್ಟ್ರ ಕೇಳ್ತೇನೆ. ಈಗ DK ಸುರೇಶ್ ಆದ ನಂತರ ಈಗ ವಿನಯ್ ಕುಲಕರ್ಣಿ ಕೂಡ ಕೇಳಬೇಕಾಗತ್ತೆ ಅಂತ ಹೇಳಿದಾಗ, ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ರಾಷ್ಟ್ರವನ್ನು ಯಾರೂ ತುಂಡು ಮಾಡೋಕ್ಕಾಗಲ್ಲ, ನನ್ನ ಪಕ್ಷದ ಕಾರ್ಯಕರ್ತ ಹೇಳಿದ್ರು ಕೂಡ ನಾನು ಅದನ್ನು ವಿರೋಧ ಮಾಡ್ತೇನೆ ಅಂತೇಳಿ. ಆದರೆ ಇಲ್ಲಿ DK ಸುರೇಶ್, ವಿನಯ್ ಕುಲಕರ್ಣಿ ಇಲ್ಲ ಪ್ರತ್ಯೇಕ ರಾಷ್ಟ್ರ ಆಗುತ್ತೆ ಹಿಂಗಾದ್ರೆ ಅಂತ ಹೇಳ್ತಾರಲ್ಲ, ಇವ್ರಿಗೇನು ಬುದ್ಧಿ ಹೇಳೋಣ? ಏನು ಇವ್ರಿಗೆ ಬುದ್ಧಿಗಿದ್ದಿ ಬರಲ್ಲ ಸರ್. ನಾನು ನರೇಂದ್ರ ಮೋದಿ ಅವರಿಗೆ ಕಾಲು ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಈ ರೀತಿ ದೇಶದ್ರೋಹಿಗಳಿಗೆ ದೇಶವನ್ನ ತುಂಡು ಮಾಡ್ತೀವಿ, ಪ್ರತ್ಯೇಕ ರಾಷ್ಟ್ರವನ್ನ ಕೇಳ್ತೀವಿ ಅನ್ನೋರಿಗೆ ಕಾನೂನು ತಿದ್ದುಪಡಿ ಮಾಡಿ ಗುಂಡಿಟ್ಟು ಹೊಡಿಬೇಕು ಇವ್ರಿಗೆ. ಎಸ್, ಈಶ್ವರಪ್ಪನವರೇ ಧನ್ಯವಾದ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ರೇಣುಕಾಚಾರ್ಯ ಅವರು ನಮ್ಮೊಂದಿಗೆ ಫೋನದಲ್ಲಿದ್ದಾರೆ, ಬಿಜೆಪಿ ಮುಖಂಡರು. ರೇಣುಕಾಚಾರ್ಯ ನಮಸ್ಕಾರ. ನಿಮ್ಮ ಪ್ರೊಟೆಸ್ಟ್ ಎಲ್ಲಿ ಇವತ್ತು? ನಮಸ್ತೆ. ಹಲೋ, ನಿಮ್ಮ ಪ್ರೊಟೆಸ್ಟ್ ಎಲ್ಲಿ ಇವತ್ತು? ನೋಡಿ, ಒಂದು ಕಾಂಗ್ರೆಸ್ನವರು ದೆಹಲಿಗೆ ಬಂದು ನಾಟಕ ಕಂಪನಿ ಇವತ್ತು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಯಾರ ವಿರುದ್ಧ? ನರೇಂದ್ರ ಮೋದಿ ವಿರುದ್ಧ. ವಿಶ್ವ ಮೆಚ್ಚಿದ ನಾಯಕ. ಭಾರತೀಯರ ಒಂದು ನನಸು ಮಾಡ್ತಕ್ಕಂಥ ಎಲ್ಲ ಕನಸುಗಳು ನನಸು ಮಾಡ್ತಕ್ಕಂಥ ಮಹಾನ್ ನಾಯಕ, ಒಂದು ದೊಡ್ಡ ದೈತ್ಯ ಶಕ್ತಿ. ರಾಮ ಮಂದಿರ ಮಾತುಕತೆ ನಿರ್ಮಾಣ ಆಯ್ತು, ಲೋಕಾರ್ಪಣೆ ಮಾಡಿದ್ರು. ಆರ್ಟಿಕಲ್ 370 ಅದು ರೈತರ, ಮಹಿಳೆಯರ ಎಲ್ಲ ವರ್ಗದವರ ಪರವಾಗಿ ಉತ್ತಮವಾದ ಆಡಳಿತವನ್ನು ಕೊಟ್ಟ ಪಾರದರ್ಶಕ ಉತ್ತಮ ಆಡಳಿತಗಾರ ಅಂತವರ ಅಧಿಕಾರವನ್ನು 3ನೇ ಬಾರಿಗೆ ಅಧಿಕಾರಕ್ಕೆ ಬಂದೇ ಬರ್ತಾರೆ ಅಂತ ಹೇಳಿ ಸೂರ್ಯಚಂದ್ರ ಎಷ್ಟು ಸತ್ಯನೋ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದನ್ನ
ತಪ್ಸಕ್ ಸಾಧ್ಯನೇ ಇಲ್ಲ. ಕರ್ನಾಟಕದಲ್ಲಿ 28 ರಾಜ್ಯಗಳ 28 ಲೋಕಸಭೆ ಸ್ಥಾನದಲ್ಲಿ ಜನಾದೇಶ ನಮ್ಮ ಪರ ಬರುತ್ತೆ. ಏನು ಕಳೆದ ವಾರ DK ಸುರೇಶ್ ಅವರು ಈ ರಾಷ್ಟ್ರ ವಿಭಜನೆ ಬಗ್ಗೆ ದಕ್ಷಿಣ ಭಾರತದ ಹಣ, ನಮ್ಮ ಕರ್ನಾಟಕದ ಹಣವನ್ನು ಎಲ್ಲಿ ಕೊಡ್ತಾರೆ ಸ್ವಾಮಿ? ಮುಜರಾಯಿ ಹಣನ ನೀವು ವಕ್ಫ್ ಬೋರ್ಡಿಗೆ ಕೊಡ್ತೀರ, ನಾಚಿಕಲ್ ನಿಮ್ಗೆ? ಮುಜರಾಯಿ ಹಣ ನಮ್ಮ ಹಣ ಅವ್ರಿಗೆ ಕೊಡ್ತಿರಲ್ಲ. ಟಿಪ್ಪು ಬಗ್ಗೆ ಆಚರಣೆ ಬಾಬರ್ ಅಂತವ್ರನ್ನ ನೀವು ಆರಾಧಿಸ್ತೀರಿ, ಶ್ರೀರಾಮ ಹನುಮಾನನ್ನ ವಿರೋಧ ಮಾಡ್ತೀರಿ. ಎತ್ತ ತಾಯಿ ತಂದೆ ತಾಯಿಗೆ ಗೌರವ ಕೊಡ್ತಾರೆ ಜನ ಎಲ್ಲ. ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ನಮಗೆ ದೇಶ ಮೊದಲು ಅಂತ ಹೇಳಿದೆ ಅಂತವ್ರು ನಾವು. ಹಾಗಾಗಿ ನಾವು ಯಾವತ್ತು ಭಾರತ್ ಮಾತೆಗೆ ಜಯ ಅಂತ ಹೇಳ್ತೀವಿ. ಇವ್ರಿಗೆ ಭಾರತ್ ಮಾತೆಗೆ ಜಯ ಅಂತ ಗೊತ್ತಲ್ಲ. ಸೋನಿಯಾ ಸರಿ ಸರ್, ಆದ್ರೆ ರಾಜ್ಯಕ್ಕೆ ಆಗ್ತಿರುವಂತ ಅನ್ಯಾಯದ ಬಗ್ಗೆ ಕೇಳೋದ್ರಲ್ಲಿ ತಪ್ಪೇನು? ಶೆಟ್ರೆ, ರಾಜ್ಯಕ್ಕೆ ಏನೂ ನ್ಯಾಯ ಆಗಿಲ್ಲ. ದಾಖಲೆ ಸಮೇತ ಬಿಡುಗಡೆ ಮಾಡ್ತೀವಿ. ಇವ್ರು 5,300 ಕೋಟಿ ಭದ್ರಾ ಅಂತ ಅಪ್ಪರ್ ಭದ್ರಾ ಅಂತ ಹೇಳ್ತಾರಲ್ಲ, ರಾಜ್ಯದ ಮ್ಯಾಚಿಂಗ್ ಗ್ರಾಂಟ್ ಇಡದಲ್ಲಿ ಇವ್ರು ಯಾವ ಮುಗ್ಗಟ್ಟು ಏನ್ ಹೇಳ್ತಾರ್ರಿ? 5,300 ಕೋಟಿ ನೀವು ಇಡ್ರಿ, ಮ್ಯಾಚಿಂಗ್ ಗ್ರಾಂಟ್ 50% ನೀವು ಇಡ್ಬೇಕಲ್ಲ. ಹಂಗೆ ಏಕ್ದಮ್ ಕೇಂದ್ರ ಸರ್ಕಾರ ಕೊಟ್ಟ ಅನುದಾನ ಎಲ್ಲ ದುರ್ಬಳಕೆ ಮಾಡಿ ಕೇಳ್ತಾರ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಜನ್ಧನ್ ಖಾತೆಗಳನ್ನು ಪ್ರಾರಂಭ ಮಾಡಿಸಿ 0 ಇದಕ್ಕೆ ಇವತ್ತು ನೇರವಾಗಿ ರಾಹುಲ್ ಗಾಂಧಿ ಹೇಳ್ತಿದ್ರು 10 ರೂಪಾಯಿ ಹಾಕಿದ್ರೆ 3 ರೂಪಾಯಿ ಬರಲ್ಲ ಅಂತ ಹೇಳ್ತಿದ್ರು. ರಾಜೀವ್ ಗಾಂಧಿ ಅಲ್ಲ ಸಾರಿ ರಾಜೀವ್ ಗಾಂಧಿ. ಇವತ್ತು ನಮ್ಮ ಏನು ನಮ್ಮ ಫಲಾನುಭವಿಗಳಿಗೆ 100 ರೂಪಾಯಿ ಹಾಕಿದ್ರೆ 1 ರೂಪಾಯಿನಲ್ಲ, ಒಂದ್ ಸಿಂಗಲ್ NP ಎಲ್ಲಿ ಸೋರಿಕೆ ಆಗಲ್ಲ. ಅದಕ್ಕೋಸ್ಕರ ಜನ್ಧನ್ ಖಾತೆ ಮಾಡಿ ಸ್ವಾಮಿ. ಸರಿ ರೇಣುಕಾಚಾರ್ಯ, ಈಗ ಬರ ಪರಿಹಾರ ಕೂಡ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ. ನಾವು ಕೇಳ್ತಾ ಇದ್ವಿ 17,000 ಕೋಟಿ ಕೊಡ್ತಾ ಇಲ್ಲ ಅಂತ ಹೇಳಿ. ಕೋಟಿ ಬರ ಪರಿಹಾರ ಅಂತ ಹೇಳ್ತಾರಲ್ಲ, ಸರ್ವ ಪಕ್ಷಗಳ ನಿಯೋಗನ ತಾವು ಕೊಂಡೊಯ್ತೀರಾ? ನಾಮಕೋಸ್ತೆ ಪ್ರಧಾನಮಂತ್ರಿ ಭೇಟಿ ಮಾಡ್ತೀರಿ, ಒಳಗಡೆ ಭೇಟಿ ಮಾಡ್ತೀರಿ, ಹೊರಗಡೆ ಬಂದು ಮಾಧ್ಯಮಕ್ಕೆ ಮೋದಿಯವರ ವಿರುದ್ಧ ಕೇಂದ್ರ ಸರ್ಕಾರ ವಿರುದ್ಧ ಆರೋಪ ಮಾಡ್ತಿರಲ್ಲ. ನೀವ್ ಎಷ್ಟು ಕೊಟ್ಟಿದ್ದೀರಿ ಅದೊಂದು ಮುಖ್ಯ ಅಲ್ಲ. ಈಗ ಬಿಜೆಪಿ 25 ಎಂಪಿಗಳಿದ್ದಾರೆ, ಅವರು ಕೂಡ ಮಾತಾಡಿಲ್ಲ ಇಲ್ಲಿ ತನಕ ಅದ್ರ ಬಗ್ಗೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸರ್ 25 ಎಂಪಿಗಳಿದಾರಲ್ಲ ಬಿಜೆಪಿಯಲ್ಲಿ. ಸರ್ 10 ವರ್ಷ ಮನಮೋಹನ್ ಸಿಂಗ್ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ರಲ್ಲ, ಎಷ್ಟು ಕೊಡಿದ್ರೆ ಶ್ವೇತಪತ್ರ ಬಿಡುಗಡೆ ಮಾಡ್ಲಿ, ನಾವು ದಾಖಲೆ ಸಮೇತ ಚರ್ಚೆ ಮಾಡ್ತೀವಿ. ಹೈನುಗಾರಿಕೆಗೆ 700 ಕೋಟಿ ಕೊಡಕ್ಕಾಗಿಲ್ಲ ಇವ್ರಿಗೆ, ಇವರ ಯೋಗ್ಯತೆಗೆ ಹಣೆ ಬರಕ್ಕೆ. ಯಾವ ಸರ್ ಇವರು ರಾಷ್ಟ್ರದ್ರೋಹಿಗಳು. ಇವ್ರನ್ನ ಯಾರು ರಾಷ್ಟ್ರ ವಿಭಜನೆ ಆಗ್ಬೇಕಂತಾರ ದೇಶ? ಯಾಕಂದ್ರೆ ಯಥಾ ರಾಜ ತಥಾ ಪ್ರಜೆ. ನೆಹರು ಯಾರು ಸರ್? ಅವ್ರ ವಂಶದ ಕುಡಿಗಳು, ಬ್ರಿಟಿಷ್ ಕುಡಿಗಳು ಇವರು. ಈಗ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಪ್ರೊಟೆಸ್ಟ್ ಆಗ್ತಾ ಇದೆ ಅಂತ ಹೇಳಿ, ಮತ್ತೊಂದು ಕಡೆ ರೇಣುಕಾಚಾರ್ಯ ಅವರು ಕೂಡ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ. ಹೆಂಗೆ ಸರ್? ಇದು ನಾಟಕ ಕಂಪನಿ, ರಾಜಕಾರಣ ಮಾಡೋಕೆ ಪ್ರೊಟೆಸ್ಟ್ ಮಾಡಿದ್ರೆ ರಾಜಕೀಯ ಉದ್ದೇಶ ಬಿಟ್ರೆ ಬೇರೆ ಎಲ್ಲ. ನಮ್ಮ ನಾಯಕರು, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಅವಕಾಶ ಕೊಟ್ರೆ ನಾನು ಖಂಡಿತ ಮಾಡ್ತೀನಿ. ಅವಕಾಶ ಕೊಡ್ಬೇಕಷ್ಟೇ. ನಾನು ಅಂತ ಹೇಳಲ್ಲ ಸರ್. ನಾನು ಅಂದ್ರೆ ನರಕ. ನಾವು 28 ಲೋಕಸಭೆಯನ್ನ ಕೇಂದ್ರಕ್ಕೆ ಕೊಡ್ತೀವಿ ನರೇಂದ್ರ ಮೋದಿಗೆ, ವಿಜಯೇಂದ್ರ ಯಡಿಯೂರಪ್ಪ ಸಾರಥ್ಯದಲ್ಲಿ. ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ಯಡಿಯೂರಪ್ಪನವರು ಅಂತಂದ್ರೆ ಜೀವ ಬಿಟ್ಬಿಡ್ತಾರೆ ರೇಣುಕಾಚಾರ್ಯ ಅವರು. ಭಾಳ ಕೋಪ ಇತ್ತು ಅವರಿಗೆ, ಎಲ್ಲ ಸರಿಯಾಗಿಬಿಟ್ಟಿದೆ ಯಡಿಯೂರಪ್ಪನವರು ಆಗಿದ್ದಕ್ಕೆ. ಆಮೇಲೆ ಯಡಿಯೂರಪ್ಪನವ್ರ ಪರವಾಗಿ ಪಾಪ ಬ್ಯಾಟಿಂಗ್ ಮಾಡಿದವರು ಒಬ್ಬರೇ. ನಿಜವಾಗ್ಲೂ ಆ ವಿಚಾರನ ಮೆಚ್ಕೋಬೇಕು.